ನ್ಯೂಸ್ ಅವರ್ನ ಮೊದಲ ಅರ್ಧ ಗಂಟೆ ಇವತ್ತು ರಾಹುಲ್ ಗಾಂಧಿಯವರ ಆರೋಪಗಳಿಗೆ ಮೀಸಲು. ಅರ್ಧ ಗಂಟೆಯಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಮಾಹಿತಿ ಅಷ್ಟು ದಾಖಲೆಗಳು ಅಷ್ಟು ಮಾಹಿತಿಗಳಿದ್ದಾವೆ. ರಾಹುಲ್ ಗಾಂಧಿಯವರು ಮತಗಳ್ಳತನದ ಆರೋಪ ಮಾಡಿದರು. ಸಂಸತ್ ಅಧಿವೇಶನ ನಡೀತಾ ಇತ್ತು. ನಮ್ಮ ಹತ್ರ ಏನು ಅಟಮ್ ಬಾಂಬ್ ಇದೆ, ಅಟಮ್ ಬಾಂಬ್ ಹಾಕಿಬಿಟ್ರೆ ಎಲೆಕ್ಷನ್ ಕಮಿಷನ್ನೇ ಇರೋದಿಲ್ಲ ಅಂತೆಲ್ಲ ಹೇಳಿದರು. ಅದಾದ ಮೇಲೆ ಕುತೂಹಲ ಇತ್ತು, ಏನಿದೆಯಪ್ಪ ಅಂತ. ಒಂದು ಪತ್ರಿಕಾಗೋಷ್ಠಿ ಮಾಡಿ ಭಾಳ ಸಿಸ್ಟಮೆಟಿಕ್ ಆಗಿ ಮಾಡಿದರು, ಮತ್ತೊಬ್ಬ ಪ್ರೊಫೆಷನಲ್ ಅನ್ನಿಸುವ ರೀತಿಯಲ್ಲಿ ಮಾಡಿದ್ರು. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಿಷಯವನ್ನು ಬಹಿರಂಗಪಡಿಸಿದ್ರು. ನಾ ಮತ್ತೆ ಪೂರ್ತಿ ಡೀಟೇಲ್ ಹೇಳೋದಕ್ಕೆ ಹೋಗೋದಿಲ್ಲ, ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಮಹದೇವಪುರದಲ್ಲಿ ಗೋಲ್ಮಾಲ್ ಆಗಿದೆ. ಒಂದೇ ಮನೆಯಲ್ಲಿ 80 ಓಟ್ ಇರೋದಕ್ಕೆ ಸಾಧ್ಯ ಏನ್ರಿ? ನೋಡಿ ಇಲ್ಲಿದ್ದಾವೆ. ಒಬ್ಬ ಮನುಷ್ಯ 4 ಕಡೆ ಓಟ್ ಹಾಕಿದ್ದಾನೆ, ಅದು ಇದು ಎಲ್ಲ ಆರೋಪಗಳನ್ನು ಮಾಡಿದ್ರು. ಅದಾಯಿತು. ಅದಾದ ಮೇಲೆ ರಿಯಾಲಿಟಿ ಚೆಕ್ಗಳನ್ನು ಮಾಡೋದು ಎಲ್ಲ ಮಾಧ್ಯಮಗಳು ಮಾಡೋದು, ಸುವರ್ಣ ನ್ಯೂಸು ಮಾಡೋದು. ಒಂದು ಮನೆಯಲ್ಲಿ 80 ಓಟ್ ಇದ್ದದ್ದಲ್ಲ, ಅದು ಸರಣಿ ಮನೆಗಳು, ಎಲ್ಲ ಮನೆಗಳಿಗೆ ಸೇರಿ ಒಂದೇ ನಂಬರ್ ಇದ್ದದ್ದು. ಒಂದು ನಂಬರ್ನಲ್ಲಿ ಮನೆ ನಂಬರ್ ಒಂದೇ ಇದ್ದರೆ 80 ಓಟ್ ಅಂತ ಬರ್ತವೆ. ಅದೆಲ್ಲ ವಿವರಗಳು ಬಂತು. ಮನೆ ನಂಬರ್ 35 ಅಂತ ಇತ್ತು ಅದಕ್ಕೆ. ಇನ್ನೊಂದು ಕಡೆ ಒಂದೇ ಅಡ್ರೆಸ್ನಲ್ಲಿ ತುಂಬ ಹೆಚ್ಚಿದ್ರು. ಅವರು ಹೋಟೆಲಿಗೆ ಕೆಲಸಕ್ಕೆ ಬಂದಂಥವರು, ಹೋಟೆಲ್ ಓನರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ರು. 4 ಕಡೆ ಓಟ್ ಹಾಕಿದ ವ್ಯಕ್ತಿಯ ಹೆಸರೇನು ಹೇಳಿದ್ರಲ್ಲ, ಆತ 4 ಕಡೆ ಹಾಕಿದ್ದಲ್ಲ, ಹಾಕಿದ್ದು ಒಂದೇ ಕಡೆ. ಎಲ್ಲ ವಿವರಗಳು ಬಂದು ಅಷ್ಟೆಲ್ಲ ಹೇಳಿದ ಮೇಲೆ ಅದಕ್ಕೊಂದು ರೀಜಾಯಿಂಡರ್ ಅನ್ನುವಂಥದ್ದು ಏನು ಬರಲಿಲ್ಲ. ಅಂದರೆ ರಿಯಾಲಿಟಿ ಚೆಕ್ ಮಾಡೋದು, ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಬಹುತೇಕ ಆರೋಪಗಳಲ್ಲಿ ಏನು ಸತ್ಯ ಇರಲಿಲ್ಲ ಅಂತ ಬಂತದು. ಅದಕ್ಕೇನು ಮತ್ತೆ ಸ್ಪಷ್ಟೀಕರಣ ಬರಲಿಲ್ಲ. ಅದಾದ ಮೇಲೆ ಮತ್ತೊಂದು ಪತ್ರಿಕಾಗೋಷ್ಠಿ. ಆಳಂದ ಮಹಾರಾಷ್ಟ್ರದ ವಿಷಯದಲ್ಲಿ ದಾಖಲೆಗಳನ್ನೇನು ತೋರಿಸಲಿಲ್ಲ, ದಾಖಲೆ ತೋರಿಸಿದ ಆಳಂದದ ವಿಷಯದಲ್ಲಿ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 6018 ಮತದಾರರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವ ಪ್ರಯತ್ನ ನಡೆಯಿತು. ಡಿಲೀಟ್ ಮಾಡಿದ್ರು ಅಲ್ಲ, ಪ್ರಯತ್ನ ನಡೆಯಿತು. ಅಂಥದ್ದೊಂದು ಪ್ರಯತ್ನ ನಡೆದಿದೆ ಅನ್ನೋದು ಎಲೆಕ್ಷನ್ ಕಮಿಷನ್ಗೆ ಗೊತ್ತಾಗಿ ಎಲೆಕ್ಷನ್ ಕಮಿಷನ್ನಿಂದನೇ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಆಳಂದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ FIR ಆಯಿತು. ಆ ಪ್ರಕರಣ ಈಗ CIDಲಿದೆ. CID ಅವರು ವಿಚಾರಣೆ ನಡೆಸೋದಕ್ಕೆ ಎಲೆಕ್ಷನ್ ಕಮಿಷನ್ಗೆ 18 ನೋಟಿಸ್ ಕೊಟ್ಟರು, ಉತ್ತರನೇ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ನು. ಇದು ಆರೋಪ. ರಾಹುಲ್ ಗಾಂಧಿ ಅವರ ಪ್ರಕಾರ ತಾತ್ಪರ್ಯ ಏನಂದರೆ ಎಲೆಕ್ಷನ್ ಕಮಿಷನ್ BJP ಅವ್ರ ಜೊತೆ ಕೈ ಜೋಡಿಸ್ಕೊಂಡು